ನಾವೀಗ ಕೇಕ್ಲಾಕ್ಸಿ ಟೆಂಪಲಿಗೆ ಬಂದಿದ್ದೇವೆ. ಸೊ ಇಲ್ಲಿ ತುಂಬ ದೊಡ್ಡದಿದೆ ಟೆಂಪಲು, ಸಿಕ್ಕಾಪಟ್ಟೆ. ಸೊ ನಾವೀಗ ಪರ್ ಪರ್ಸನ್ 4 ರಿಂಗಿಟ್ ಕೊಟ್ಟು ಸೆಕೆಂಡ್ ಸ್ಟೇಷನಿಂದ ಥರ್ಡ್ ಸ್ಟೇಷನಿಗೆ ಬಂದಿದ್ದೇವೆ. ಆಮೇಲೆ ನೋಡಿ ಎಷ್ಟುಂಟು. ಎಲ್ಲಿ ಇದು ಆನೆನೂ ಉಂಟು, ಆಮೆ ಜೊತೆಗೆ ಹುಡುಕ್ ನೋಡೋಣ. ನನಗೆ ಹೇಳ್ಬಿಟ್ಟು ದೊಡ್ಡಗ ಆನೆ ಎಲ್ಲುಂಟು ಇಲ್ಲಿ? ಆನೆ ಅದು ಆನೆ ಎಲ್ಲುಂಟು? ಅಲ್ಲಿದ ಆನೆ ಅಲ್ಲ ಗೋಲ್ ಎಂಡಿಗೆ. ಸೊ ಇದು ಕೇಕ್ಲಾಕ್ಸಿ ಟೆಂಪಲ್ ಒಳಗಡೆ ಪಗೋಡಾ ಟೆಂಪಲ್ ಅಂತ. ಸೊ ನೋಡಿ ಇಲ್ಲಿ ಯಾವ ಥರ ಮಾಡಿದ್ದಾರೆ. ಸೊ ನಮ್ಮದು ಇಂಡಿಯನ್ ಒಳಗೆ ಟೆಂಪಲ್ಸಿಗೂ ಇಲ್ಲಿ ಮಲೇಷ್ಯಾ ಟೆಂಪಲ್ಸಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇಲ್ಲಿ ಮೇನ್ಲಿ ಆ್ಯಕ್ಚುಲಿ ಬುದ್ಧ ಮೂರ್ತಿ ತುಂಬ ನೋಡೋಕ್ಕೆ ಸಿಗ್ತಾಯಿದೆ, ಬುದ್ಧನ ಮೂರ್ತಿ. ಸೊ ಇಲ್ಲಿ ಕಲ್ಲಿಂದ ಕೆತ್ತಿದ್ದು ಶಿಲ್ಪಕಲೆ ತುಂಬ ಚೆನ್ನಾಗಿದೆ, ಎಷ್ಟು ಡೀಪಾಗಿ ಮಾಡಿದ್ದಾರೆ ನೋಡಿ ಒಂದೊಂದನ್ನು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಬುದ್ಧನ 10,000 ಮೂರ್ತಿಯ ತುಂಬ ಸಣ್ಣ ಮೂರ್ತಿ ಇದೆ ಇಲ್ಲಿ ಬುದ್ಧಂದು, ನೋಡ್ಬೋದು. ಸೊ ಇಲ್ಲಿ ಮಲಗಿರುವ ಬುದ್ಧ ಇದೆ. ಬುದ್ಧನ ದೊಡ್ಡ ಮೂರ್ತಿ ಇದೆ, ಮೋಸ್ಟ್ಲಿ ವುಡ್ಡಿಂದ ಮಾಡಿದ್ದದು. ಇಲ್ಲಿ ಒಂದು ಆಮೆ ಥರ ಕಾಣಿಸ್ತಾ ಇದೆ. ಆಮೆ ಅಲ್ಲ, ಬೇರೆದೇನೋ ಇದು, ಗೊತ್ತಿಲ್ಲ ಏನಂತ ಇದೆ. ಇಲ್ಲಿ ಆನೆ ಮೇಲೆ ಕುತ್ಕೊಂಡಿರೋರು ಒಂದು ದೇವರಿದೆ, ಯಾವ ದೇವರು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಸಿಂಹದ ಮೇಲೆ ಮೂರು ತುಂಬ ದೊಡ್ಡ ದೊಡ್ಡ ಮೂರ್ತಿ ಉಂಟು ಇಲ್ಲಿ ಬುದ್ಧಂದು. ಶ್ರೇಯಾ, ಡೋಂಟ್ ಟಚ್. ಈ ಮೂರ್ತಿ ನೋಡಿ, ಹಾಗೆಯೇ ಇಲ್ಲಿ ಒಂದು ಚೆನ್ನಾಗಿರೋ ಒಂದು ಕಲೆಯನ್ನು ಮಾಡಿದ್ದಾರೆ. ನೋಡಿ 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 ಆನಂದಿಸಿ. ಗೋಡೆ ಮೇಲೂ ಒಂದು ಸ್ವಲ್ಪ 3D ಥರ ಶೇಪ್ಸ್ ಕೊಟ್ಟಿದ್ದಾರೆ. ಬುದ್ಧ ಮತ್ತು ಬುದ್ಧನ ಸುತ್ತಮುತ್ತಲ ಜನರಿರೋದು ಒಂದು ಕಲೆಯನ್ನು ಆಲ್ಮೋಸ್ಟ್ ತುಂಬ ಗೋಡೆ ಮೇಲೆ ಹಾಕಿದ್ದಾರೆ. ಮೇಲ್ಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬಾಬಾನ ಫೋಟೋನ ಮತ್ತು ಫೋಟೋ ವಿಡಿಯೋ ತೆಗೆದಿದ್ದಾರೆ. ಇದು ಕೇಕ್ಲಾಕ್ಸಿ ಟೆಂಪಲ್ದು ಮೋಸ್ಟ್ಲಿ 3ನೇ ಸ್ಟೆಪ್ ಒಳಗೆ ಬಂದಿದ್ದೇವೆ. ಇಲ್ಲಿ ಎಲ್ಲ ತುಂಬ ದೊಡ್ಡ ಟೆಂಪಲ್ ಇದೆ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ನಮ್ಮ ಟೆಂಪಲ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಿಂದೂ ಟೆಂಪಲ್ಸ್ಗಿಂತ ಕಂಪ್ಲೀಟ್ ಡಿಫ್ರೆಂಟ್ ಇದೆ.
ಇಲ್ಲಿ ಟೆಂಪಲ್ಸು ಹತ್ರನೇ ಗುಡ್ಡ ನೋಡ್ಬೋದು ನೀವು ದೂರೊಳಗೆ, ಮೋಡ ಕವಿದಿರುವ ವಾತಾವರಣ ತುಂಬ ಚೆನ್ನಾಗಿದೆ ನೋಡ್ಬೋದು. ಇದು ಸಣ್ಣ ಟೆಂಪಲ್ದು ಮೋಸ್ಟ್ಲಿ ಸಣ್ಣ ಮೂರ್ತಿ ಥರ ಮಾಡಿದ್ದಾರೆ. ಇದನ್ನು ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಗಿಡವನ್ನು ಬೆಳೆಸಿದ್ದಾರೆ. ಅಲ್ಲಿ ಆಮೆ ಇದೆ, ತುಂಬ ಕಡೆಗೆ ಆಮೆ ಇಟ್ಟಿದ್ದಾರೆ ಇಲ್ಲಿ. ಹಾಗೆ ಲೈನ್ಸು ಇದೆ ನೋಡ್ಬೋದು. ಹೂವು ಚೆನ್ನಾಗಿ ಬೆಳೆಸಿದ್ದಾರೆ. ಇಲ್ಲಿದೆ ದುಂಬಿ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಆಮೆ ತುಂಬ ಇಟ್ಟಿದ್ದಾರಪ್ಪ ಇಲ್ಲಿ. ಮೋಸ್ಟ್ಲಿ ಏನೋ ಸಂಕೇತದ ಗುರುತು ಇರಬೇಕನ್ಸುತ್ತೆ ಆಮೆ. ಸೊ ಇಲ್ಲಿ ಫೌಂಟೇನನ್ನು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಒಳಗೆ ಫಿಶ್ ಬಿಟ್ಟಿದ್ದಾರೆ ಅಂತ ಕೇಳಿದೆ ನಾನು, ಫಿಶ್ ಕಾಣಿಸ್ತಾ ಇಲ್ಲ. ಓ ಇದು ಫಿಶ್ ಶೇಪ್ ಒಳಗಿದೆ. ಓಕೆ, ಫಿಶ್ ಶೇಪ್ ಒಳಗಿದೆ, ಬಾಡಿ ಎಲ್ಲ ಫಿಶ್ ಆದರೆ ಫೇಸ್ ಮಾತ್ರ ಲಯನ್ ಫೇಸ್ ಇದೆ ನೋಡಿ. ಮೇಲೆ ಬುದ್ಧನ ಮೂರ್ತಿ ಇದೆ. ಸೊ ಅಲ್ಲಿ 4 ಸಿಂಹದ ಕಂಬ ಇದೆ ನೋಡ್ಬೋದು ನೀವು. ಇಲ್ಲಿ ಕುಳಿತುಕೊಳ್ಳಲಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಮಲದ ಹೂವು ನೋಡ್ಬೋದು, ಕಮಲದ ಹೂವು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಕುತ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ, ಫೋಟೋ ಹೊಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುವ ಪ್ಲೇಸ್ ಇದೆ ಇದು. ಇಲ್ಲಿ ಸಿಟಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೂರದಲ್ಲಿ ಟ್ರೈನ್ ಹೋಗ್ತಾ ಇದೆ. ಸೊ ಟೆಂಪಲ್ ನೋಡಿದ್ರೆ ತುಂಬ ದೊಡ್ಡದಿದೆ ಈ ಟೆಂಪಲ್ಲು ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ಲು. ಈಗ ನಾವು ಕೇಕ್ಲಾಕ್ಸಿ ಟೆಂಪಲಿಂದ ಟಾಪ್ ಲೆವೆಲಿಗೆ ಬಂದಿದ್ದೇವೆ, ಲೆವೆಲ್ 4 ನೋಡ್ಬೋದು. ಇಲ್ಲಿ ತುಂಬ ದೊಡ್ಡದಾದ ಮೂರ್ತಿ ಇದೆ, ನಿಮ್ಗೆ ಕಾಣಿಸ್ತೇನೆ ಈಗ ನೋಡಿ ಎಷ್ಟು ದೊಡ್ಡದಿದೆ ಮೂರ್ತಿ, ಬುದ್ಧನ ಮೂರ್ತಿ ತುಂಬ ದೊಡ್ಡದಿದೆ. ಬರೀ ಅಲ್ಲಿ ಮೇಲ್ಗಡೆ ಹೋಗುವ, ಅಲ್ಲಿ ಸ್ಟೆಪ್ಸ್ ಉಂಟು. ಹಾಂ, ಅದು ಎಲ್ಲ ವೆಹಿಕಲ್ ಬರೋದು ಎಲ್ಲ ಕೊಡೋದಿಲ್ಲ ಅದು. ಕ್ಲೋಸ್ ಮಾಡಿದ್ದಾರೆ, ಈ ಕಡೆಗೆ ಕ್ಲೋಸ್ ಮಾಡಿದ್ದಾರೆ. ಸೊ ನಾವು ಬೇರೆ ಕಡೆಯಿಂದ ಹೋಗ್ಬೇಕೇನು, ಆ ಕಡೆಯಿಂದ ನೋಡೋಣ ಬರ್ರಿ. ಆ ಕಡೆಯಿಂದ ಈ ಕಡೆ ಕ್ಲೋಸ್ ಮಾಡಿದ್ದಾರೆ. ಶೇಬಾ ಅಮ್ಮನ್ ಬಾ, ಆ ಕಡೆ ಕ್ಲೋಸ್ ಮಾಡಿದಾರ, ಅಲ್ಲಿ ಮುಂದ್ಗಡೆ ನೋಡೋಣ ಅಂತ.
ಕ್ಲೋಸ್ ಮಾಡಿರಿ ಫುಲ್ಲು ಕಾರ್ ಬತ್ತ ಇಲ್ಲಿ ಸಣ್ಣ ಸಣ್ಣ ಬುದ್ಧನ ಮೂರ್ತಿಗಳಿಗೆ ನೋಡ್ಬೋದು. ಕಾರೆಲ್ಲ ಬರ್ತದೆ ಅಂದರೆ ಇಲ್ಲಿ ಅದು ದೊಡ್ಡ ಹೇಳಿದಾರಲ್ಲ ಅದಕ್ಕೆ ಬರಲಿದ್ದಾರೆ. ಮೋಸ್ಟ್ಲಿ ಟಿಕೆಟ್ ಇರ್ಬೇಕು ಅನ್ಸುತ್ತೆ, ಅದಕ್ಕೆ ಅವ್ನು ಬಂದಿಲ್ಲ. ಅಲ್ಲ ನೋಡುವ, ಮೋಸ್ಟ್ಲಿ ಮೇಲ್ಗಡೆ ಎಂಟ್ರಿ ಇಲ್ಲನ ನೋಡೋಣ. ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಎಂಟ್ರಿ ಇಲ್ಲ ಅಂತ ಅನ್ಕೊಂತ ನೋಡುವ. ಹಾಂ ಇಲ್ಲಿಂದ ಕಾಣಿಸ್ತಾ ಉಂಟು. ಮೇಲ್ಗಡೆ ಯಾರು ಜನ ಇಲ್ಲ.